ಮೀಸಲಾತಿ ಮತ್ತು ಒಳ ಮೀಸಲಾತಿ ಅಂತ ಬಂದಾಗ ಯಾವ ಉದ್ದೇಶ ಇಟ್ಕೊಂಡು ಈ ಶಬ್ದಗಳು ಸದ್ದಾಗುತ್ತೆ ಅಂತ ಹೇಳಿದರೆ, ಸಮಬಾಳು, ಸಮಪಾಲು, ನಮ್ಮ ಹಕ್ಕು, ಹೀಗಾಗಿ ನಮಗೆ ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳ ಬಗ್ಗೆ ಆಯಾಯ ಸಮುದಾಯದಲ್ಲಿ ಒಂದು ನಿರೀಕ್ಷೆ ಇರುತ್ತೆ. ಇದೇ ನಿರೀಕ್ಷೆಗೆ ಸಂಬಂಧಪಟ್ಟ ಹಾಗೆ SC ಸ್ಕೆಡ್ಯೂಲ್ ಕಾಸ್ಟ್ ಅಲ್ಲಿ ಎಡಗೈ ಮತ್ತು ಬಲಗೈ ಮತ್ತು ಸ್ಪೃಶ್ಯ ಸಮುದಾಯ ಸೇರಿದಂತೆ ಒಳ ಮೀಸಲಾತಿಗೆ ಸಂಬಂಧಿಸಿದಂಥ ಒಂದು ಬಿಗ್ ಅಪ್ಡೇಟ್ ಈಗ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವು. ಒಳ ಮೀಸಲಾತಿಗೆ ಸಂಬಂಧಿಸಿದಂಥ ಬಿಗ್ ನ್ಯೂಸ್ ಅಪ್ಡೇಟ್. ಒಳ ಮೀಸಲಾತಿ ಹಂಚಿಕೆಯ ಸೂತ್ರ ಫೈನಲ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. 5.3:5.3:4.4 ಅನುಪಾತದಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಾಡಲಾಗುತ್ತಾ. ಎಡಗೈ ಬಲಗೈ ವರ್ಗಕ್ಕೆ ಸಮಾನವಾಗಿ ಒಳ ಮೀಸಲು ಉಡುಪಾಗುತ್ತಾ. ಎಡಗೈ ಸಮುದಾಯಗಳಿಗೆ 5.3% ಒಳ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಚಿಂತನೆ ನಡೆಸಲಾಗಿದೆ. ಬಲಗೈ ಸಮುದಾಯಗಳಿಗೆ 5.3% ಒಳ ಮೀಸಲು. ಇಲ್ಲಿ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ? ಈಗಿರುವ 15% ಮೀಸಲಾತಿಯಲ್ಲೇ ಒಳ ಮೀಸಲಾತಿಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. CS ನೇತೃತ್ವದ ಸಮಿತಿಯಿಂದ ಒಳ ಮೀಸಲು ಸೂತ್ರ ಈಗ ರೆಡಿ ಆಗ್ತಾ ಇದೆ. ಯಾವ ವರ್ಗದ ಕೋಪಕ್ಕೂ ಕೂಡ ಗುರಿ ಆಗೋದು ಬೇಡ, ಎಲ್ಲ ವರ್ಗಗಳನ್ನು ಸಮಾಧಾನಪಡಿಸಲು ಈ ಸೂತ್ರವನ್ನ ಅಳವಡಿಸಿಕೊಳ್ಳೋಣ ಅನ್ನುವ ನಿರ್ಧಾರಕ್ಕೆ, ಚರ್ಚೆಗೆ ಬರುವಂಥ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ಗೂ ಮುನ್ನ ದಲಿತ ಸಚಿವರು ಈಗ ಸಭೆಯನ್ನು ನಡೆಸಿದ್ದಾರೆ. ಸಚಿವ HC ಮಹದೇವಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ನಡೆದಿದೆ. ಒಳ ಮೀಸಲಾತಿ ಸಂಬಂಧ ಯಾವ ನಿಲುವನ್ನು, ಯಾವ ಸ್ಟ್ಯಾಂಡ್ನ ತೆಗೆದುಕೊಂಡ್ರೆ ನಮಗೆ ಉತ್ತಮ ಆಗಬಹುದು, ಯಾವ ವರ್ಗದವರಿಗೂ ಕೂಡ ನಾವು ಇಲ್ಲಿ ಅನ್ಯಾಯ ಎಸಗಬಾರದು. ಅಂದರೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟದ ಮೂಲ ಏನು ಅಂತ ಹೇಳಿದ್ರೆ ಅದು ಸದಾಶಿವ ಆಯೋಗ. ಈ ಆಯೋಗ ಬಹಳ ವರ್ಷಗಳ ಹಿಂದೆಯೇ ತನ್ನ ವರದಿಯನ್ನು ಸಲ್ಲಿಸಿತ್ತು. ಆದರೆ ಅನೇಕ ಸಮುದಾಯಗಳ ಗೊಂದಲ ಮತ್ತು ಕೋಪ ಉಂಟಾಗಿ ಇದು ಜಾರಿ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾವ ವರ್ಗದ ಕೋಪಕ್ಕೂ ಗುರಿ ಆಗೋದು ಬೇಡ ಅನ್ನುವ ಒಂದು ನಿಲುವಿನ ಮೇಲೆ ಎಲ್ಲ ವರ್ಗಗಳನ್ನು ಸಮಾಧಾನಪಡಿಸಲು ನಿಮಗೇನು ಪ್ರಪೋರ್ಷನ್ ತೋರಿಸ್ತಾ ಇದ್ದೀವಿ, ಅನುಪಾತವನ್ನು ತೋರಿಸ್ತಾ ಇದ್ದೀವಿ, ಆ ಅನುಪಾತದ ಆಧಾರದ ಮೇಲೆ ಇವತ್ತಿನ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ, ಒಂದು ಸಿಗ್ನಿಫಿಕೆನ್ಸ್ನ ಪಡೆದುಕೊಳ್ತಾ ಇದೆ. ಹೀಗಾಗಿ ಸಂವಿಧಾನದ ಆಶಯದಂತೆ ಮತ್ತು ಸದಾಶಿವ ಆಯೋಗದ ಒಂದು ಅಣತಿಯಂತೆ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಸಾಧ್ಯವಾಗುತ್ತಾ? ಮತ್ತು ಚುನಾವಣೆ ಅಂತ ಬಂದಾಗ ಮತಗಳನ್ನು ಕ್ರೋಢೀಕರಿಸಬೇಕಾದಂಥ ಒಂದು ಅತಿ ದೊಡ್ಡ ಸವಾಲು ಎಲ್ಲ ಪಕ್ಷಗಳಿಗೂ ಕೂಡ ಇರುತ್ತೆ. ಆಡಳಿತವನ್ನು ನಡೆಸಬೇಕು ಅನ್ನುವ ಆಶಯ ಇಟ್ಟುಕೊಂಡಂಥ ಪಕ್ಷಗಳಿಗೆ ಇದು ದೊಡ್ಡ ಸವಾಲಾಗೋದ್ರಲ್ಲಿ ಯಾವ ಅನುಮಾನ ಇರೋದಿಲ್ಲ. ಈಗಾಗಲೇ ಎಡಗೈ ಬೇಜಾರು ಮಾಡ್ಕೊಂಡಿದೆಯಂತೆ, ಬಲಗೈ ಬೇಜಾರು ಮಾಡ್ಕೊಂಡಿದೆಯಂತೆ ಅನ್ನುವ ಮಾತುಗಳನ್ನು ಕೇಳಿಸ್ಕೊಳ್ತೀರಿ ನೀವು. ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸ್ನ ಒಂದು ಕ್ಲಾರಿಟಿಯನ್ನು ಮುಂದಿನ ಹಂತದಲ್ಲಿ ನಿಮಗೆ ಅಶ್ವವೇಗ ನ್ಯೂಸ್ ನೀಡುತ್ತೆ. ಈಗ ಮುಂದಿನ ದಿನಗಳಲ್ಲಿ ಚುನಾವಣೆ ಬರುವ ಹೊತ್ತಲ್ಲಾದರೂ ಕೂಡ ನಾವು ಯಾವ ವರ್ಗದ, ಯಾವ ಸಮುದಾಯದ ಜನರಿಗೂ ಕೂಡ ತುತ್ತಾಗಬಾರದು, ಯಾರೂ ಕೂಡ ಸರ್ಕಾರದ ಮೇಲೆ ಬೇಸರಿಸಿಕೊಳ್ಳಬಾರದು. ಮುಂದಿನ ಹಂತದಲ್ಲಿ ಆ ಎಲ್ಲ ಮತಗಳು ಕೂಡ, ಎಲ್ಲ ಸಮುದಾಯದ ಮತಗಳು ಕೂಡ ನಮಗೆ ದಕ್ಕಬೇಕು ಅನ್ನುವ ಮೂಲ ಆಶಯ ಇದ್ದರೂ ಕೂಡ ಸಮಾಜದ ಒಳಿತಿಗೋಸ್ಕರ ಸಮಬಾಳು ಅನ್ನುವ ಸೂತ್ರದ ಆಧಾರದ ಮೇಲೆ 17% ಮೀರಿಸದಂತೆ, ಅಂದರೆ ಮೀಸಲಾತಿ ಅಷ್ಟಿರುತ್ತೆ, ಅದನ್ನು ಮೀರಿಸದಂತೆ ಅದರಲ್ಲಿ ಪ್ರಪೋರ್ಷನೇಟ್ ಆಗಿ ಆ ಅನುಪಾತದ ಆಧಾರದ ಮೇಲೆ ಒಂದು ಸ್ಟ್ರಾಂಗ್ ಡಿಸಿಷನ್ನ ತೆಗೆದುಕೊಳ್ಬೇಕಾಗತ್ತೆ. ಒಂದು ಒಳ್ಳೆಯ ಮತ್ತು ಸಮಚಿತ್ತದ ನಿಲುವನ್ನು ತೆಗೆದುಕೊಳ್ಬೇಕಾಗತ್ತೆ. ಒಳ್ಳೆಯ ಮೀನ್ಸ್ ಇಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಇಂಜಸ್ಟಿಸ್ ಆಗಬಾರ್ದು ಅನ್ನುವ ಆಶಯದ ಆಧಾರದ ಮೇಲೆ ಈ ಒಂದು ಅನುಪಾತವನ್ನು ಇಲ್ಲಿ ಸಿದ್ಧಗೊಳಿಸಲಾಗತ್ತೆ. ತಾವು ನೋಡ್ತಾ ಇದ್ದೀರಿ ಒಳ ಮೀಸಲು ಹಂಚಿಕೆ ಸೂತ್ರ ಯಾವ ರೀತಿ ಇದೆ ಅಂತ. ಅಂದರೆ ಸ್ಪೃಶ್ಯರಿಗೆ 4.4%ನಷ್ಟು, ಅದರ ಜೊತೆಗೆ ಲೆಟ್ಸ್ ಮೂವ್ ಆನ್, ಎಡಗೈ ಸಮುದಾಯಕ್ಕೆ 5.3%. ಈ ಅನುಪಾತದ ಆಧಾರದ ಮೇಲೆ ಈಗ ಒಂದು ನಾವು ವರದಿಯನ್ನು ಸಿದ್ಧಪಡಿಸಬೇಕಾಗಿದೆ, ಒಂದು ಸೂತ್ರವನ್ನು ಫೈನಲ್ ಮಾಡಬೇಕಾಗಿದೆ.
ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಬರುತ್ತೆ. ಬಲಗೈ ಅಂದರೆ ಹೊಲೆಯ ಮತ್ತು ಸಂಬಂಧಿತ ಜಾತಿಗಳು. ಸ್ಪೃಶ್ಯ ಗುಂಪುಗಳು ಅಂತ ಹೇಳಿದ್ರೆ ಕನ್ಸಿಡರ್ ಆಗುತ್ತವೆ. ಇನ್ನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಪರಿಶಿಷ್ಟ ಜಾತಿಗಳು ಅಂದರೆ ಇತರೆ ಪರಿಶಿಷ್ಟ ಜಾತಿಗಳು ಅನ್ನುವ ಒಂದು ಅಡಿಯಲ್ಲಿ ಈ ಸೂತ್ರವನ್ನು ಮೀಸಲಿಡಬೇಕಾಗತ್ತೆ. ಹೀಗಾಗಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ನ